ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಇಂಗ್ಲಿಷ್ ಸೋ ಈಸಿ. ಇವತ್ತು ನಾವು ಮಾಡೆಲ್ ಕ್ವೆಶ್ಚನ್ ಪೇಪರ್ ಫಾರ್ LBA 1, LBA 2 ಮತ್ತು LBA 3 ಇವು ಮೂರರ 2 ಆ್ಯಂಡ್ 3 ಮಾರ್ಕ್ಸ್ ಕ್ವೆಶ್ಚನ್ಸ್ಗೆ ಆನ್ಸರ್ ನೋಡೋಣ. ಬಹಳ ಜನ ಸ್ಟೂಡೆಂಟ್ಸ್ ನನಗೆ ಮೆಸೇಜ್ ಮಾಡಿದ್ದೀರಾ, ಮ್ಯಾಮ್ ನನಗೆ LBA 1, 2 ಮತ್ತು 3 2 ಮತ್ತು 3 ಮಾರ್ಕ್ಸ್ ಕ್ವೆಶ್ಚನ್ಸ್ಗೆ ಆನ್ಸರ್ನ ಹೇಳಿ ಅಂತ. ಅದಕ್ಕೆ ಇದು ವಿಡಿಯೋ ರೆಡಿ ಮಾಡ್ತಾ ಇದ್ದೀನಿ. ಕಡೆಯವರೆಗೂ ವಿಡಿಯೋನ ಎಲ್ಲೂ ಮಿಸ್ ಮಾಡದೆ ನೋಡಿ, ಯಾಕೆ ಮಧ್ಯದಲ್ಲಿ ನಾನು ನನಗೆ ನೆನಪು ಬರ್ತಿದ್ದ ಹಾಗೆ ನಾನು ನಿಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ತುಂಬ ಇಂಪಾರ್ಟೆಂಟ್ ಟಿಪ್ಸನ್ನು ಶೇರ್ ಮಾಡ್ತೀನಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ. ಆನ್ಸರ್ ಎನಿ ಒನ್ ಆಫ್ ದ ಫಾಲೋಯಿಂಗ್ ಕ್ವೆಶ್ಚನ್ಸ್ ಇನ್ 2 sentences, words or phrases. What are the 2 things that Romeo intends to do after the measure is done? ಮೆಷರ್ ಇಸ್ ಡನ್ ಅಂತಂದರೆ ಇಲ್ಲಿ ಮೆಷರ್ ಅಂತಂದರೆ ಡ್ಯಾನ್ಸ್ ಅಂತ ಅರ್ಥ. ಸೊ ರೋಮಿಯೋ ಡ್ಯಾನ್ಸ್ ಮುಗಿದ ನಂತರ 2 ಕೆಲಸನ ಮಾಡೋದಕ್ಕೆ ಇಷ್ಟಪಡ್ತಾನೆ. ಅದು ಯಾವುದು? 2 ಥಿಂಗ್ಸ್ನ ನೀವು ಮೆನ್ಷನ್ ಮಾಡಿದ್ರೆ ನಿಮಗೆ ಇಲ್ಲಿ 2 ಮಾರ್ಕ್ಸ್ ಬರುತ್ತೆ. ಸೊ ದ ಆನ್ಸರ್ ಇಸ್ ಆಫ್ಟರ್ ದ ಡ್ಯಾನ್ಸ್, ದಟ್ ಇಸ್ ದ ಮೆಷರ್ ಎಂಡ್ಸ್. ಈಸ್ ಡನ್ ಅಂತಂದರೆ ಏನು ಅಂತಂದರೆ ಇಟ್ ಎಂಡ್ಸ್ ಅಂತ ಅರ್ಥ. ರೋಮಿಯೋ ಇಂಟೆಂಡ್ಸ್ ಟು ವಾಚ್ ವೇರ್ ಜೂಲಿಯೆಟ್ ಸ್ಟ್ಯಾಂಡ್ಸ್, ಅಂದರೆ ಪ್ಲೇಸ್ ಆಫ್ ಸ್ಟ್ಯಾಂಡ್ ಅಂತಂದರೆ ಏನು? ವೇರ್ ಜೂಲಿಯಟ್ ಸ್ಟ್ಯಾಂಡ್ಸ್ ಆ್ಯಂಡ್ ಟಚ್ ಹರ್ ಹ್ಯಾಂಡ್ ಟು ಮೇಕ್ ಹಸ್ ಓನ್ ರೂಡ್ ಹ್ಯಾಂಡ್ ಬ್ಲೆಸ್ಡ್. ಅಂದರೆ ಡ್ಯಾನ್ಸ್ ಮುಗಿದ ನಂತರ, ನೃತ್ಯ ಮುಗಿದ ನಂತರ ರೋಮಿಯೋ 2 ಕೆಲಸನ ಮಾಡಲು ಬಯಸ್ತಾನೆ. ಮೊದಲನೇದೇನು ಅಂತಂದರೆ ಜೂಲಿಯಟ್ ಎಲ್ಲಿ ನಿಂತಿದ್ದಾಳೆ ಅಂತ ನೋಡೋದು, ಆಯಿತಾ? ಆಮೇಲೆ 2ನೇದೇನು, ಅವಳ ಕೈಯನ್ನು ಮುಟ್ಟಿ ತನ್ನ ಒರಟಾದ ಕೈಯನ್ನು, ರೂಡ್ ಹ್ಯಾಂಡ್ಸ್ ಅಂತಂದರೆ ಒರಟಾದ ಕೈಯನ್ನು, ಬ್ಲೆಸ್ಡ್ ಅಂತಂದರೆ ಪವಿತ್ರಗೊಳಿಸುವುದು ಅಂತ ಇದರ ಅರ್ಥ. ನೀವು ನಾನು ಇಲ್ಲಿ ಎಲ್ಲಿ ಅಂಡರ್ಲೈನ್ ಮಾಡಿದ್ದೀನೋ ಅದನ್ನು ಮಾಡಬೇಕು. ನಿಮಗೆ ಫುಲ್ಲು 2 ಮಾರ್ಕ್ಸ್ ಬರಬೇಕು, ಮಿಸ್ ಆಗಬಾರ್ದು ಅಂತಂದರೆ ಅಂಡರ್ಲೈನ್ ಮಾಡಬೇಕು ಹಾಗೂ ನೀಟಾಗಿ ಬರಿಬೇಕು. ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ವಾಟ್ ಆರ್ ದ ಮೇನ್ ಸೋರ್ಸಸ್ ಆಫ್ ರೆವೆನ್ಯೂ ಫಾರ್ ದ ಪ್ರಿನ್ಸ್ ಆಫ್ ಮೊನಾಕೋ ಆ್ಯಸ್ ಮೆನ್ಷನ್ಡ್ ಇನ್ 2 Dear? ಅಂದರೆ 2 Dear ಕಥೆಯಲ್ಲಿ ಮೊನಾಕೋ ರಾಜನಿಗೆ ಬರುವ ಮುಖ್ಯ ಆದಾಯದ ಮೂಲಗಳು, ರೆವೆನ್ಯೂ ಆದಾಯ, ಸೋರ್ಸಸ್ ಮೂಲಗಳು ಯಾವ್ಯಾವುದು? ದ ಮೇನ್ ಸೋರ್ಸಸ್ ಆಫ್ ರೆವೆನ್ಯೂ ಫಾರ್ ದ ಪ್ರಿನ್ಸ್ ಆಫ್ ಮೊನಾಕೋ. ಇಲ್ಲಿ ನೋಡಿ, ಎಮ್ ಯಾವಾಗಲೂ ಕ್ಯಾಪಿಟಲ್ ಲೆಟರ್ ಅಂದರೆ ಅಪ್ಪರ್ ಕೇಸಲ್ಲಿ ಇರಬೇಕು ಅಲ್ವಾ? ಪ್ರಾಪರ್ ನೌನ್ಸ್ದೆಲ್ಲ ನೀವು ಲೆಟರ್ನ ಫಸ್ಟ್ ಆಲ್ಫಬೆಟ್ನ ಕ್ಯಾಪಿಟಲ್ ಲೆಟರಲ್ಲಿ ಬರೀಬೇಕು. ವರ್ ಟ್ಯಾಕ್ಸಸ್ ಆನ್ ಟೊಬ್ಯಾಕೋ, ವೈನ್, ಸ್ಪಿರಿಟ್ಸ್ and a poll tax along with a special income from the gaming house. ಗೇಮಿಂಗ್ ಹೌಸ್ನ ಏನಂತ ಕರೀತಾರೆ? ರೋಲೆಟ್. ಇದರ ಸ್ಪೆಲ್ಲಿಂಗ್ನ ಪ್ರಾಕ್ಟೀಸ್ ಮಾಡಿ. ಇದರಲ್ಲಿ ಮೆನ್ಷನ್ ಎನಿ ಟು, ಇದು 2 ಮಾರ್ಕ್ಸ್ಗಿರೋದ್ರಿಂದ ಯಾವುದಾದ್ರೂ 2 ಬರೆದ್ರೂ ಆಗುತ್ತೆ. ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ಇದು 3 ಮಾರ್ಕ್ಸ್ ಕ್ವೆಶ್ಚನ್ನು. ಇದ್ರ ವರ್ಡ್ ಲಿಮಿಟ್ 60 ವರ್ಡ್ಸ್ ಆಗಿರುತ್ತೆ. ಸೊ ನೀವು 60 ಅಂದರೆ ಎಣಿಸ್ಕೊಂಡು ಕೂತ್ಕೊಳ್ಬೇಡಿ ಎಕ್ಸಾಮಲ್ಲಿ. ಇಟ್ ವಿಲ್ ಬಿ ಸಮ್ವೇರ್ ಬಿಟ್ವೀನ್ 60 to 80 ವರ್ಡ್ಸ್ ಅಂತಂದರೆ ನೀವು ಒಂದು 3/4 ಪೇಜ್ನಷ್ಟು ಬರೆದ್ರೆ ಆಯಿತು. ಆದರೆ ನೀವು ಇಲ್ಲಿ ನಾನು ಯಾವ್ಯಾವ ವರ್ಡ್ಸನ್ನು ಹೈಲೈಟ್ ಮಾಡ್ತೀನೋ ನೀವು ಎಕ್ಸಾಮಿನೇಷನ್ ಹಾಲಲ್ಲಿ ಎಲ್ಲ ಅಂಡರ್ಲೈನ್ ಮಾಡಬೇಕು. ತುಂಬ ಇಂಪಾರ್ಟೆಂಟ್, ಮರಿಬೇಡಿ ಆಯಿತಾ? ಇಲ್ಲಿ ನೋಡೋಣ ಪ್ರಶ್ನೆನ. ಆನ್ಸರ್ ಎನಿ ಒನ್ ಆಫ್ ದ ಫಾಲೋಯಿಂಗ್ ಕ್ವೆಶ್ಚನ್ಸ್ ಇನ್ ಅಬೌಟ್ 60 ವರ್ಡ್ಸ್. ಹೌ ಡಸ್ ಜೂಲಿಯಟ್ ಗ್ಲೋರಿಫೈ ದ ಚಾರ್ಮ್ ಆಫ್ ರೋಮಿಯೋ ಇನ್ ರೋಮಿಯೋ ಆ್ಯಂಡ್ ಜೂಲಿಯಟ್? ಅಂತಂದರೆ ಜೂಲಿಯಟ್, ರೋಮಿಯೋ ಮತ್ತು ಜೂಲಿಯಟ್ ಕವಿತೆಯಲ್ಲಿ ರೋಮಿಯೋನ ಸೌಂದರ್ಯವನ್ನು ಹೇಗೆ ಹೊಗಳ್ತಾಳೆ ಅಂತ ಅರ್ಥ. ಜೂಲಿಯಟ್ ಗ್ಲೋರಿಫೈಸ್ ರೋಮಿಯೋಸ್ ಚಾರ್ಮ್ ಬೈ ಡಿಸ್ಕ್ರೈಬಿಂಗ್ ಹಿಮ್ ಆಸ್ ಬ್ರೈಟರ್ ದ್ಯಾನ್ ಸ್ನೋ ಆನ್ ಅ ರೇವನ್ಸ್ ಬ್ಯಾಕ್. ಶಿ ಅಪೀಲ್ಸ್ ಟು ದ ಜೆಂಟಲ್ ನೈಟ್ ಟು ಟೇಕ್ ರೋಮಿಯೋ ವೆನ್ ಹಿ ಡೈಸ್ and cut him out in little stars. She believes his presence will make the face of heaven ಅಂತಂದರೆ ಸ್ಕೈ. ಇದು 1 ಮಾರ್ಕ್ ಕ್ವೆಶ್ಚನಲ್ಲಿ ಬರುತ್ತೆ, ನೆನ್ಪಿಟ್ಕೊಳ್ಳಿ. So beautiful that the whole world will fall in love with night and pay no worship to the bright garish sun. ಅಂದರೆ ಜೂಲಿಯಟ್ ರೋಮಿಯೋನ ಕಾಗೆಯ ಬೆನ್ನು, ರೇವನ್ ಅಂತಂದರೆ ಇಲ್ಲಿ ಕಾಗೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಕಾಗೆಯ ಬೆನ್ನ ಮೇಲಿರುವ ಹಿಮ ಇರುತ್ತಲ್ವ, ಮಂಜು, ಸ್ನೋ, ಹಿಮಕ್ಕಿಂತಲೂ ಹೆಚ್ಚು ಬಿಳುಪಾಗಿ ಪ್ರಕಾಶಮಾನವಾಗಿ ಕಾಣಿಸ್ತಿದ್ದಾನೆ ಅಂತ ಬಣ್ಣಿಸ್ತಾಳೆ. ಅವನು ಸತ್ತ ನಂತರ ಅವನನ್ನು ಸಣ್ಣ ನಕ್ಷತ್ರಗಳಾಗಿ ಕತ್ತರಿಸಿ ಆಕಾಶದಲ್ಲಿ ಇಡಲು ರಾತ್ರಿಯನ್ನು ವಿನಂತಿಸುತ್ತಾಳೆ. ರೋಮಿಯೋ ಅವಳು ಹೇಳ್ತಾಳೆ, ಆಕಾಶದಲ್ಲಿದ್ದರೆ ಆಕಾಶ ಎಷ್ಟು ಸುಂದರವಾಗಿ ಕಾಣಿಸುತ್ತೆ ಅಂತಂದರೆ ಇಡೀ ಪ್ರಪಂಚ ರಾತ್ರಿನ ಪ್ರೀತಿಸಲು ಪ್ರಾರಂಭಿಸುತ್ತೆ, ಹಾಗೂ ಹಗಲಿನ
ಪ್ರಖರವಾದ ಗಾರಿಶ್ ಸನ್ ಅಂದರೆ ತೀಕ್ಷ್ಣವಾದ ಸೂರ್ಯನನ್ನು ಆರಾಧಿಸುವುದನ್ನು ಬಿಟ್ಬಿಡುತ್ತೆ ಅಂತ ಹೇಳ್ತಾಳೆ. ಮುಂದಿನ ಪ್ರಶ್ನೆ ನೋಡೋಣ. ರೈಟ್ ಅ ನೋಟ್ ಆನ್ ದ ಗೇಮಿಂಗ್ ಹೌಸಸ್ ಇನ್ ಮೊನಾಕೋ ಆಸ್ ಮೆನ್ಷನ್ಡ್ ಇನ್ ಟೂ ಡಿಯರ್. ಇಲ್ಲಿ ದ ಗೇಮಿಂಗ್ ಹೌಸಸ್ ಇನ್ ಮೊನಾಕೋ was the only legal gambling facility in Europe. Other German sovereigns forbade roulette because many people lost their money and committed suicide out of despair. However, the Prince of Monaco kept his gaming house open because he needed the huge revenue to maintain his court, ministers, and palace. The keeper paid a large sum to the prince, making it the most profitable source of income for a small kingdom. ಇಲ್ಲಿ ನಾವು ಮೊನಾಕೋದ ಜೂಜಾಟದ ಮನೆ ಗೇಮಿಂಗ್ ಹೌಸ್ ಬಗ್ಗೆ ಒಂದು ಟಿಪ್ಪಣಿ ಬರಿಬೇಕು, ರೈಟ್ ಅನ್ ನೋಟ್. ಇಲ್ಲಿ ಏನು ಅಂತಂದರೆ, ಯುರೋಪ್ ಖಂಡದಲ್ಲಿ ಇರುವ ಮೊನಾಕೋದಲ್ಲಿ ಮಾತ್ರ ಕಾನೂನುಬದ್ಧ ಜೂಜಾಟ ಮನೆ ಅಂದರೆ ರೋಲೆಟ್ ಇತ್ತು. ಜರ್ಮನಿ ಮತ್ತು ಇತರ ರಾಜರು ಇದನ್ನು ನಿಷೇಧಿಸಿದ್ದರು, ಏಕೆಂದರೆ ಜನರು ಜೂಜಾಟದಲ್ಲಿ ಹಣ ಕಳೆದುಕೊಂಡು ನಿರಾಶೆಯಿಂದ ಆತ್ಮಹತ್ಯೆ ಮಾಡಿಕೊಳ್ತಿದ್ರು. ಆದರೆ ಮೊನಾಕೋ ರಾಜನಿಗೆ ತನ್ನ ಅರಮನೆ, ಮಂತ್ರಿಗಳು ಮತ್ತು ದರ್ಬಾರನ್ನು ನಡೆಸಲು ಬಹಳಷ್ಟು ಹಣ ಬೇಕಿತ್ತು. ಜೂಜಾಟದ ಮನೆಯ ಮಾಲೀಕ ರಾಜನಿಗೆ ಒಂದು ದೊಡ್ಡ ಮೊತ್ತದ ಹಣವನ್ನು ಕೊಡ್ತಾ ಇದ್ದ. ಹೀಗಾಗಿ ಇದು ರಾಜನಿಗೆ ಅತ್ಯಂತ ಲಾಭದಾಯಕ ಆದಾಯದ ಮೂಲವಾಗಿತ್ತು. ಸೊ ಗೇಮಿಂಗ್ ಹೌಸ್ ಬಗ್ಗೆ ಒಂದು ನೋಟ್ ಬರೀರಿ ಅಂತಂದರೆ, ನೀವು ಇಷ್ಟು ಪಾಯಿಂಟ್ಸನ್ನು 3 ಮಾರ್ಕ್ಸ್ ಬೇಕು ಅಂತಂದರೆ ಇದಿಷ್ಟು ಪಾಯಿಂಟ್ಸನ್ನು ನೀವು ಬರೀಬೇಕಾಗತ್ತೆ. ಮುಂದಿನ ಪ್ರಶ್ನೆ ನೋಡೋಣ. Bring out the attitude of the King of Monaco in spending money for punishing a criminal in 2 Deer. ಅಂದರೆ ಪ್ರಶ್ನೆ ಅರ್ಥ, 2 Deer ಕಥೆಯಲ್ಲಿ ಅಪರಾಧಿಗೆ ಶಿಕ್ಷೆ ನೀಡಲು ಹಣ ಖರ್ಚು ಮಾಡುವ ವಿಷಯದಲ್ಲಿ ಮೊನಾಕೋ ರಾಜನ ಮನೋಭಾವ ಹೇಗೆ ಇತ್ತು, ಆ್ಯಟಿಟ್ಯೂಡ್ ಮನೋಭಾವ ಹೇಗೆ ಇತ್ತು. ಸೊ ಇಲ್ಲಿ ಆ್ಯಟಿಟ್ಯೂಡ್ ಬಗ್ಗೆ ಕೇಳಿರೋದ್ರಿಂದ ನಾವು ಈ ಪಾಯಿಂಟ್ಸ್ನೆಲ್ಲ ಬರಿಬೇಕಾಗತ್ತೆ. ಇದರ ಉತ್ತರ ನೋಡೋಣ. ನಾನು ಇಲ್ಲಿ ಹೈಲೈಟ್ ಮಾಡಿರೋ ಪಾಯಿಂಟ್ಸ್ನೆಲ್ಲ ನೀವು ಎಕ್ಸಾಮ್ನಲ್ಲಿ ಅಂಡರ್ಲೈನ್ ಮಾಡಿ. ದ ಕಿಂಗ್ ಆಫ್ ಮೊನಾಕೋ ವಾಸ್ ಎಕ್ಸ್ಟ್ರೀಮ್ಲಿ ಮನಿ ಮೈಂಡೆಡ್. When France asked 16,000 francs and Italy asked 12,000 francs for a guillotine and an executioner, he tried using his own soldiers, but they refused to behead the criminal. A guard was appointed, but the total cost for the guard and the criminal's food came to 600 francs a year. To save money, the king dismissed the guard and ultimately gave the prisoner an annual pension of 600 francs. ಸೊ ಇಲ್ಲಿ ದ ಆ್ಯಟಿಟ್ಯೂಡ್ ಅಂತ ಕೇಳಿದಾಗ ನಾವು ರಾಜನ ಈ ಹಣ ಉಳಿಸುವ ಈ ಪಾಯಿಂಟ್ಸ್ನೆಲ್ಲ ನಾವಿಲ್ಲಿ ಹೇಳಬೇಕಾಗತ್ತೆ, ಆಯಿತಾ. ಮೊನಾಕೋ ರಾಜ ಕೇವಲ ಹಣದ ಲೆಕ್ಕಾಚಾರ ಮಾಡುವ ಜಿಪುಣ ಸ್ವಭಾವದವನಾಗಿರ್ತಾನೆ. ಅವನು ಇಲ್ಲಿ ಫ್ರಾನ್ಸ್ 16,000 ಫ್ರಾಂಕ್ಸ್ ಅಂತ ಕೇಳುತ್ತೆ, ಹಾಗೂ ಇಟಾಲಿ 12,000 ಫ್ರಾಂಕ್ಸ್ ಕೇಳಿದಾಗ ತುಂಬ ದುಬಾರಿ ಅಂತ ಅವನು ಅದನ್ನು ನಿರಾಕರಿಸ್ತಾನೆ. ತನ್ನ ಸೈನಿಕರನ್ನೇ ಅವನು ಯೂಸ್ ಮಾಡಿಕೊಂಡು ಕಡಿಮೆ ವೆಚ್ಚದಲ್ಲಿ ಅವನನ್ನು ಎಕ್ಸಿಕ್ಯೂಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾನೆ. ಆದರೆ ಸೈನಿಕರು ಒಪ್ಕೊಳ್ಳೋದಿಲ್ಲ. ಆಗ ಅವನು ಕ್ರಿಮಿನಲ್ನ ಒಂದು ಪ್ರಿಸನ್ನಲ್ಲಿ ಹಾಕಿ ಅಲ್ಲೊಬ್ಬ ಗಾರ್ಡ್ನ ನೇಮಿಸ್ತಾನೆ. ಅದರ ಖರ್ಚು 600 ಫ್ರಾಂಕ್ಸ್ ಬಂದಾಗ, ಪ್ರತಿ ವರ್ಷ ಆ್ಯನ್ಯುಯಲ್ ವರ್ಷದ ವೆಚ್ಚ ಅಷ್ಟು ಬಂದಾಗ ಆ ಗಾರ್ಡನನ್ನು ಕೂಡ ಅವನು ಅಲ್ಲಿಂದ ಡಿಸ್ಮಿಸ್ ಮಾಡ್ತಾನೆ. ಆಮೇಲೆ ಅವನೇನು ಅಂದ್ಕೊಳ್ತಾನೆ, ಆ ಕ್ರಿಮಿನಲ್ ಓಡ್ ಹೋಗ್ತಾನೆ ಅಂತ. ಆದರೆ ಅವನು ಓಡ್ ಹೋಗದೇ ಇದ್ದಾಗ ಅವನಿಗೆ 600 ಫ್ರಾಂಕ್ಸ್ ಪೆನ್ಷನ್ನ ಕೊಟ್ಟು ಸೆಟಲ್ ಮಾಡ್ತಾನೆ. ಈಗ LBA 2ಗೆ ಬರೋಣ. LBA 2 ಪಾರ್ಟ್ ಬಿ, that is second main answer any one of the following questions in 2 sentences, words or phrases. First question ನೋಡೋಣ. According to the speaker in All Children, what parents may house and what they may not. According to the speaker, who is the speaker here? Khalil Gibran. Parents may house their children's bodies but not their souls. ಅಂದರೆ ತಂದೆ ತಾಯಿಯರು, ಪೇರೆಂಟ್ಸ್, ಮಕ್ಕಳ ಅಂದರೆ ಚಿಲ್ಡ್ರನ್ಸ್, ಅಪೋಸ್ಟ್ರಫಿ ಎಸ್ ಹಾಕೋಕ್ಕೆ ಮರಿಬೇಡಿ. ಚಿಲ್ಡ್ರನ್ಸ್ ಬಾಡೀಸ್ ಅಂದರೆ ದೇಹಕ್ಕೆ ಮಾತ್ರ ಮನೆ ಅಥವಾ ಆಶ್ರಯ ನೀಡಬಹುದು. ಮೇ ಹೌಸ್ ದೇರ್ ಚಿಲ್ಡ್ರನ್ಸ್ ಬಾಡೀಸ್ ಬಟ್ ನಾಟ್ ದೇರ್ ಸೋಲ್ಸ್. ಆದರೆ ಅವರ ಆತ್ಮಗಳಿಗೆ ಅಲ್ಲ.
ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವೆಶ್ಚನ್, ವಾಟ್ ಟು ಬಾವ್ಸ್ ಆ್ಯಂಡ್ ಆ್ಯರೋಸ್ ರೆಫರ್ ಟು ಇನ್ ಆನ್ ಚಿಲ್ಡ್ರನ್? ಆನ್ ಚಿಲ್ಡ್ರನ್ನಲ್ಲಿ ಬಾವ್ಸ್ ಮತ್ತು ಆ್ಯರೋಸ್ ಅಂದರೆ ಬಿಲ್ಲು ಮತ್ತು ಬಾಣ ಅಂತಂದರೆ ಯಾರು? ಇನ್ ದ ಪೋಮ್ ದ ಬಾವ್ಸ್ ರೆಫರ್ ಟು ದ ಪೇರೆಂಟ್ಸ್. ಬಿಲ್ಲು ಅಂದರೆ ಯಾರು ಇಲ್ಲಿ? ಪೇರೆಂಟ್ಸ್. ಆ್ಯಂಡ್ ಆ್ಯರೋಸ್ ರೆಫರ್ ಟು ಚಿಲ್ಡ್ರನ್. ಆ್ಯರೋಸ್ ಯಾರು? ಮಕ್ಕಳು. ಆಯಿತಾ? ಇದೆರಡು ಒಂದೊಂದು ಮಾರ್ಕ್ಗೆ, ಇದೆರಡನ್ನೂ ಕರೆಕ್ಟಾಗಿ ಬರೆದ್ರೆ ನಿಮ್ಗೆ ಇಲ್ಲಿ 2 ಮಾರ್ಕ್ಸ್ ಈಸಿಯಾಗಿ ಸಿಗುತ್ತೆ. ಮುಂದಿನ ಪ್ರಶ್ನೆ ನೋಡೋಣ. ಆನ್ಸರ್ ಎನಿ ಒನ್ ಆಫ್ ದ ಫಾಲೋಯಿಂಗ್ ಕ್ವೆಶ್ಚನ್ಸ್ ಇನ್ ಅಬೌಟ್ 60 words. What were the arguments put forth by the prisoner for not going out of the prison in 2 year? ಇದಕ್ಕೆ ಉತ್ತರನ ನೋಡೋಣ. ಅಂದರೆ ಪ್ರಿಸ್ನರ್ ಖೈದಿ ಜೈಲಿನಿಂದ ಆಚೆ ಹೋಗೋದಿಲ್ಲ ನಾನು ಅಂತ ಏನಕ್ಕೆ ಹೇಳ್ದ? ಅವನು ಮಾಡಿದ ವಾದ ಏನು ಅಂತ. ವೆನ್ ಟೋಲ್ಡ್ ಟು ರನ್ ಅವೇ, the prisoner refused because he argued that he had nowhere to go and that the authorities had ruined his character in the eyes of society. He argued that people would turn their backs on him and no one would offer him employment. Furthermore, he had lost the habit of working during his time in prison. Since they had dismissed his guard, changed his routine, he complained that he had to fetch his own food. He insisted that it was unfair to expect him to leave and declared that he would not go away. ಸೊ ನೀವು ಅಪರಾಧಿ ಯಾಕೆ ನಿರಾಕರಿಸ್ತಾ ಅಂತಂದರೆ ಈ ಪಾಯಿಂಟ್ಸ್ ಎಲ್ಲ ಬರೀಬೇಕಾಗತ್ತೆ. ಆಯಿತಾ? ರಾಜ ಜೈಲಿನ ಮುಚ್ಚಿ ಅಪರಾಧಿಯನ್ನು ಹೊರಗೆ ಹೋಗಲು ಹೇಳಿದಾಗ ಅಪರಾಧಿ ಓಡಿ ಹೋಗಲು ನಿರಾಕರಿಸ್ತಾನೆ. ಯಾಕೆ ಅಂತಂದರೆ ತನ್ನ ಮೇಲಿನ ಕೊಲೆ ಆರೋಪದಿಂದಾಗಿ ತನ್ನ ಚಾರಿತ್ರ್ಯ ಹಾಳಾಗಿದೆ, ಜನರು ತನ್ನನ್ನು ಗೌರವಿಸ್ತಿಲ್ಲ, ತನಗೆ ಜಮೀನಲ್ಲೇ ಕೆಲಸ ಮಾಡಿ ಅಭ್ಯಾಸ ಇಲ್ಲ ಹಾಗೂ ಯಾರೂ ತನಗೆ ಕೆಲಸನ ಕೊಡೋದಿಲ್ಲ, ತನ್ನನ್ನು ಸಾಯಿಸದೆ ಕಾವಲುಗಾರನನ್ನು ತೆಗೆದುಹಾಕಿ ತಾನೇ ಪ್ಯಾಲೇಸ್ ಕಿಚನ್ಗೆ ಹೋಗಿ, ಅರಮನೆಯ ಅಡುಗೆ ಮನೆಗೆ ಹೋಗಿ ಊಟ ತರುವಂತೆ ಮಾಡಿ ರಾಜಮನೆತನ ತನಗೆ ಅನ್ಯಾಯ ಮಾಡಿದೆ ಅಂತ ವಾದಿಸ್ತಾನೆ. ಈ ಮುಂದಿನ ಪ್ರಶ್ನೆ ನೋಡೋಣ. ವೈ ಡಿಡ್ ದ ಕಿಂಗ್ ಆಫ್ ಮೊನಾಕೋ ಕೀಪ್ ಚೇಂಜಿಂಗ್ ಹಿಸ್ ಮೈಂಡ್ ಇನ್ ಡೀಲಿಂಗ್ ವಿತ್ ದ ಕ್ರಿಮಿನಲ್ ಇನ್ 2 year? ಅಂದರೆ ಮೊನಾಕೋದ ರಾಜ ಯಾಕೆ ತನ್ನ ಮನಸ್ಸನ್ನು, ತನ್ನ ನಿರ್ಧಾರವನ್ನು ಪದೇ ಪದೇ ಬದಲಾಯಿಸ್ತಿದ್ದ ಅಂತ. ಇದಕ್ಕೆ ಉತ್ತರ, ದ ಕಿಂಗ್ ಆಫ್ ಮೊನಾಕೋ ಕೆಪ್ಟ್ ಚೇಂಜಿಂಗ್ ಹಿಸ್ ಮೈಂಡ್ ಪ್ಯೂರ್ಲಿ ಟು ಸೇವ್ ಎಕ್ಸ್ಪೆನ್ಸಸ್. ವೆನ್ ಫ್ರಾನ್ಸ್ ಆಸ್ಕ್ಡ್ 16,000 francs and Italy asked 12,000 francs for a guillotine and an executioner, he cancelled the execution as too costly. He tried using his soldiers, but they refused. After changing the punishment to life imprisonment and appointing a guard, he found the yearly cost of 600 francs for food and guard too high. Ultimately, to cut costs, he dismissed the guard and granted the prisoner an annual pension of 600 francs. ಕೊಲೆಗಾರನಿಗೆ ಮರಣದಂಡನೆ ವಿಧಿಸಲಾಯಿತು. ಆದರೆ ಈ ಗಿಲಿಟನ್ ಮೆಷಿನ್ ಮತ್ತು ಎಕ್ಸಿಕ್ಯೂಷನರ್ನ ಕಾಸ್ಟ್ ಎಷ್ಟಾಗಿತ್ತು? ಫ್ರಾನ್ಸ್ 16,000 francs ಅಂತ ಹೇಳುತ್ತೆ. ಇಲ್ಲಿ ನೋಡಿ, ಸ್ಪೆಲ್ಲಿಂಗ್ ನನ್ನ ಆನ್ಸರ್ ಸ್ಕ್ರಿಪ್ಟ್ಸ್ ನೋಡಿದ್ದೀನಿ. ಇಲ್ಲಿ FRANCE ಬರಿತೀರಾ ಮಕ್ಕಳು. ಇದು ಫ್ರಾಂಕ್ಸ್, FRANCS. ಇದು ಫ್ರಾನ್ಸ್, FRANCE. ಇಲ್ಲಿ ಎಫ್ ಅಪ್ಪರ್ ಕೇಸ್ ಅಂದರೆ ಕ್ಯಾಪಿಟಲ್ ಲೆಟರಲ್ಲಿ ಇರಬೇಕು. ಆಯಿತಾ? ಆ್ಯಂಡ್ ಇಟಾಲಿ ಎಷ್ಟು ಕೇಳುತ್ತೆ? 12,000 francs. ಆವಾಗ ಅವನೇನು ಮಾಡ್ತಾನೆ? ಈ ಮರಣದಂಡನೆಯನ್ನು ಕ್ಯಾನ್ಸಲ್ ಮಾಡ್ತಾನೆ, ಬಿಕಾಸ್ ಇಟ್ ಇಸ್ ಟೂ ಕಾಸ್ಟ್ಲಿ. ಆಮೇಲೆ ಅವನು ತನ್ನ ಸೈನಿಕರಿಗೆ ಹೇಳ್ತಾನೆ, ನೀವು ಅವನ ತಲೆನ ಕಟ್ ಮಾಡಿ ಅಂತ. ಅವರು ರೆಫ್ಯೂಸ್ ಮಾಡ್ತಾರೆ, ಅವರು ನಿರಾಕರಿಸ್ತಾರೆ. ಆಗ ಅವನೇನು ಮಾಡ್ತಾನೆ? ಮರಣದಂಡನೆಯನ್ನು ಅವನು ಜೀವಾವಧಿ ಶಿಕ್ಷೆಯಾಗಿ ಚೇಂಜ್ ಮಾಡಿ ಒಬ್ಬ ಗಾರ್ಡನ್ನು ಅಪಾಯಿಂಟ್ ಮಾಡ್ತಾನೆ. ಯಾಕೆ ಅಂತಂದರೆ ಅವನಿಗೆ ಪ್ಯಾಲೇಸ್ ಕಿಚನಿಂದ ಊಟ ತರೋದಕ್ಕೆ ಮತ್ತು ಅವನನ್ನು ಕಾವಲು ಕಾಯೋದಕ್ಕೆ. ಈ ಕ್ವಶನ್ ನಿಮಗೆ 1 mark ಕ್ವಶನ್ಸಲ್ಲಿ MCQsನಲ್ಲಿ ಬರುತ್ತೆ. ಟು ಗಾರ್ಡ್ ಹಿಮ್ ಆ್ಯಂಡ್ ಟು ಫೆಚ್ ದ ಫುಡ್, ಅಥವಾ 2 marksಲ್ಲೂ ಬರ್ಬೋದು, ಇದನ್ನು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ಹಿ ಫೌಂಡ್ ದ ಇಯರ್ಲಿ ಕಾಸ್ಟ್ ಆಫ್ 600 francs. ಆ ಊಟಕ್ಕೆ ಮತ್ತು ಆ ಗಾರ್ಡ್ಗೆ ಕೊಡೋ ಸಂಬಳ ಎರಡೂ ಸೇರಿ ಎಷ್ಟಾಗುತ್ತೆ? 600 francs. ಇದು 1 mark ಕ್ವಶನಲ್ಲಿ ಬರುತ್ತೆ. ಇದು ತುಂಬ ಜಾಸ್ತಿ ಅಂತ ಅನಿಸುತ್ತೆ. ಸೊ ಅವನೇನು ಮಾಡ್ತಾನೆ? ಗಾರ್ಡನ್ನ ಡಿಸ್ಮಿಸ್ ಮಾಡ್ತಾನೆ, ಕೆಲಸದಿಂದ ತೆಗೆದುಹಾಕಿ ಅವನು ತಪ್ಪಿಸ್ಕೊಳ್ತಾನೆ ಅಂತ ನೋಡ್ತಾನೆ. ಆದರೆ ಅವನು ಜೈಲಿಂದ ಆಚೆ ಹೋಗೋದಿಲ್ಲ. ಅದಕ್ಕೆ ಕಡೆಯದಾಗಿ ಅವನಿಗೆ ವಾರ್ಷಿಕ ಪೆನ್ಷನ್ 600 francs ಕೊಟ್ಟು ಅವನನ್ನು ಅಲ್ಲಿಂದ ಜೈಲಿಂದ ತೆಗೆದು ಫ್ರೀಯಾಗಿ ಮಾಡ್ತಾನೆ. LBA 3
ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ಮುಂಚೆ ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್. ಈಗಾಗಲೇ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇದರಿಂದ ನನಗೆ ತುಂಬ ಎನ್ಕರೇಜ್ಮೆಂಟ್ ಸಿಗುತ್ತೆ, ಇನ್ನೂ ನಾನು ಇಂಪಾರ್ಟೆಂಟ್ ವಿಡಿಯೋಸ್ ಮಾಡಿ ನಿಮ್ಮ ಹತ್ರ ಶೇರ್ ಮಾಡೋದಕ್ಕೆ. ಹಾಗೂ ನನ್ನ ಶ್ರಮಕ್ಕೆ ನೀವು ಕೊಡೋ ಪ್ರತಿಫಲ ಅಂದರೆ ಒಂದು ಸಣ್ಣ ಲೈಕ್. ಹಾಗೂ ನನ್ನ ವಿಡಿಯೋಸ್ ನಿಮಗೆ ತಲುಪ್ತಿದೆ, ನೀವು ಅದನ್ನು ನೋಡ್ತಿದ್ದೀರಾ, ನಿಮಗೆ ಉಪಯೋಗ ಆಗ್ತಿದೆ ಅಂತ ನನಗೆ ಯಾವಾಗ ಗೊತ್ತಾಗುತ್ತೆ ಅಂದರೆ ನೀವು ನನ್ನ ಜೊತೆ ಇಂಟ್ರ್ಯಾಕ್ಟ್ ಮಾಡಿದಾಗ. ಅದಕ್ಕೆ ನೀವು ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ತುಂಬಾ ಕಮೆಂಟ್ಸ್ ಮಾಡಿ ಕಳಿಸ್ಬೇಕಾಗತ್ತೆ, ಆಯಿತಾ? ಅದೊಂದು ಕೆಲಸ ಮಾಡ್ತೀರಾ? ಹಾಗೆ ನೀವು ನಿಮ್ಮ ಫ್ರೆಂಡ್ಸ್ ಜೊತೆನೂ ಇದನ್ನೆಲ್ಲ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗಲಿ. ಬಿಕಾಸ್ ಶೇರಿಂಗ್ ಇಸ್ ಕೇರಿಂಗ್ ಅಲ್ವಾ? ಸೊ ಲೆಟ್ಸ್ ಬಿಗಿನ್. LBA 3. Answer any two of the following in 2 words or sentences or phrases. Mention any 2 ill effects of logging in the Himalayan region as mentioned in the essay by Vandana Shiva. ಇದಕ್ಕೆ ಉತ್ತರ 2 ill effects of logging in the Himalayan region are landslides and floods. ಯಾವುದಾದ್ರೂ 2 ill effects ಬರೆದ್ರೆ ಸಾಕು. ಶಿವ ಅವ್ರ ಪಾಠದಲ್ಲಿ ಈ ಲಾಗಿಂಗ್ ಅಂದರೆ ಮರಗಳನ್ನ ಕಡಿದು ಹಾಕೋದು, ನಾಶ ಮಾಡೋದು, ಕಾಡನ್ನು ನಾಶ ಮಾಡೋದ್ರಿಂದ ಆಗುವ 2 ದುಷ್ಪರಿಣಾಮ, ಇಲ್ ಎಫೆಕ್ಟ್ಸ್ ಅಂತಂದ್ರೇನು, ದುಷ್ಪರಿಣಾಮಗಳು ಯಾವ್ಯಾವುದು ಅಂತಂದರೆ, ಒಂದು ಲ್ಯಾಂಡ್ ಸ್ಲೈಡ್, ಇನ್ನೊಂದು ಪ್ರವಾಹ, ಫ್ಲಡ್ ಪ್ರವಾಹ. ಲ್ಯಾಂಡ್ ಸ್ಲೈಡ್ ಅಂದರೆ ಭೂಕುಸಿತ. ನೆಕ್ಸ್ಟ್ ಕ್ವೆಶ್ಚನ್, ನೇಮ್ ದ 2 ಪಾಪ್ಯುಲರ್ ಕೋರ್ಸಸ್ ಆಫರ್ಡ್ ಅಟ್ ದ ಅರ್ತ್ ಯೂನಿವರ್ಸಿಟಿ. ಈ ಅರ್ತ್ ಯೂನಿವರ್ಸಿಟಿನಲ್ಲಿ ಯಾವ್ಯಾವ್ದು 2 ಕೋರ್ಸ್ನ ಆಫರ್ ಕೊಡ್ತಾರೆ ಅಂತಂದರೆ, ದ 2 ಪಾಪ್ಯುಲರ್ ಕೋರ್ಸಸ್ ಆಫರ್ಡ್ ಅಟ್ ದ ಅರ್ತ್ ಯೂನಿವರ್ಸಿಟಿ ಆರ್ A to Z of Organic Farming and Agroecology and Gandhi and Globalization. ಇದು ಒಂದು, ಇದು ಮತ್ತು ಇನ್ನೊಂದು ಹೆಸರನ್ನು ಚೆನ್ನಾಗಿ ಸರಿಯಾಗಿ ಜ್ಞಾಪಕ ಇಟ್ಕೊಳ್ಳಿ. ಮುಂದಿನ ಪ್ರಶ್ನೆ ನೋಡೋಣ. Answer any one of the following in a paragraph of about 60 words. Write a note on Navadanya movement as described by Vandana Shiva. ಇಲ್ಲಿ ನವಧಾನ್ಯ ಮೂವ್ಮೆಂಟ್ ಬಗ್ಗೆ ನೀವು ಶಾರ್ಟ್ ನೋಟನ್ನು ಬರಿಬೇಕಾಗತ್ತೆ. ಇದಕ್ಕೆ ಉತ್ತರ, ದ ನವಧಾನ್ಯ ಮೂವ್ಮೆಂಟ್ ವಾಸ್ ಸ್ಟಾರ್ಟೆಡ್ ಇನ್ 1987. ಸೊ ನೀವು ಯೂಶ್ವಲಿ ಕನ್ಫ್ಯೂಸ್ ಆಗ್ತೀರಾ, ನವಧಾನ್ಯ ಮೂವ್ಮೆಂಟ್ ಮತ್ತು ನವಧಾನ್ಯ ಫಾರ್ಮ್ ಯಾವಾಗ ಶುರುವಾಯಿತು ಅನ್ನೋದ್ರ ಬಗ್ಗೆ ಕನ್ಫ್ಯೂಷನ್ ಬೇಡ. 1987ನಲ್ಲಿ ನವಧಾನ್ಯ ಮೂವ್ಮೆಂಟು ಶುರುವಾಗಿದ್ದು. ಯಾರು ಇದನ್ನು ಶುರು ಮಾಡಿದ್ದು? 1987 ಬೈ ವಂದನಾ ಶಿವ ಟು ಪ್ರಮೋಟ್ ಬಯೋಡೈವರ್ಸಿಟಿ ಕನ್ಸರ್ವೇಷನ್ ಆ್ಯಂಡ್ ಆರ್ಗ್ಯಾನಿಕ್ ಫಾರ್ಮಿಂಗ್. ಇದು ತುಂಬ ಇಂಪಾರ್ಟೆಂಟ್ ಪಾಯಿಂಟ್ಸು, ಇದನ್ನು ಮಿಸ್ ಮಾಡಬೇಡಿ. ಥ್ರೂ ದಿಸ್ ಇನಿಷಿಯೇಟಿವ್ ಓವರ್ 100 ಕಮ್ಯುನಿಟಿ ಸೀಡ್ ಬ್ಯಾಂಕ್ಸ್ ಹ್ಯಾವ್ ಬೀನ್ ಸೆಟ್ ಅಪ್ ಅಕ್ರಾಸ್ ಇಂಡಿಯಾ, ಸೇವಿಂಗ್ ಮೋರ್ ದ್ಯಾನ್ 3,000 varieties of rice. It helps farmers make a transition from fossil fuel and chemical-based monoculture to biodiverse ecological systems nourished by sun and soil. ನಾನಿಲ್ಲಿ ಹೈಲೈಟ್ ಮಾಡ್ತಾ ಇರೋ ಕೀವರ್ಡ್ಸ್ ಎಲ್ಲ ತುಂಬ ಇಂಪಾರ್ಟೆಂಟು. ನೀವು ಎಕ್ಸಾಮ್ನಲ್ಲಿ ಮರಿದೇ ಇದನ್ನೆಲ್ಲ ಅಂಡರ್ಲೈನ್ ಮಾಡಬೇಕು. ಪ್ರಮೋಟ್ ಬಯೋಡೈವರ್ಸಿಟಿ ಕನ್ಸರ್ವೇಷನ್, ಆರ್ಗ್ಯಾನಿಕ್ ಫಾರ್ಮಿಂಗ್ ಇನಿಷಿಯೇಟಿವ್, 100 ಕಮ್ಯುನಿಟಿ ಸೀಡ್ ಬ್ಯಾಂಕ್ಸ್ ಅಕ್ರಾಸ್ ಇಂಡಿಯಾ, ಸೇವಿಂಗ್ more than 3,000 varieties of rice, helps farmers transition from fossil fuel and chemical based monocultures to biodiverse ecological systems nourished by sun and soil. ಇದರ ಅರ್ಥ, ನವಧಾನ್ಯ ಮೂವ್ಮೆಂಟ್ನ ವಂದನಾ ಶಿವ ಅವರು 1987ನಲ್ಲಿ ಶುರು ಮಾಡಿದ್ರು. ಇದರ ಉದ್ದೇಶ ಏನು ಅಂದರೆ, ಬಯೋಡೈವರ್ಸಿಟಿ ಅಂತಂದರೆ ಜೈವಿಕ ವೈವಿಧ್ಯತೆಯನ್ನು ಕಾಪಾಡುವುದು, ಟು ಪ್ರಿಸರ್ವ್, ಮತ್ತು ದೇಶೀಯ ತಳಿಗಳ ಬೀಜಗಳು ಅಂದರೆ ನೇಟಿವ್ ಸೀಡ್ ವೆರೈಟೀಸ್ನ ಸಂರಕ್ಷಿಸೋದು. ಸೀಡ್ ಬ್ಯಾಂಕ್ಸ್ ಅಂತಂದರೆ ಬೀಜದ ಬ್ಯಾಂಕ್ಗಳು. ಈ ಚಳುವಳಿಯ ಮೂಲಕ ಭಾರತಾದ್ಯಂತ 100ಕ್ಕೂ ಹೆಚ್ಚು ಸಮುದಾಯ ಬೀಜದ ಬ್ಯಾಂಕ್ಗಳು, ಕಮ್ಯುನಿಟಿ ಸೀಡ್ ಬ್ಯಾಂಕ್ಸ್ನ ಸ್ಥಾಪಿಸಲಾಗಿದೆ. ಆಮೇಲೆ ಜೈವಿಕ ಕೃಷಿ ಅಂತಂದರೆ ಆರ್ಗ್ಯಾನಿಕ್ ಫಾರ್ಮಿಂಗ್, ಇದು ರಾಸಾಯನಿಕ ಕೃಷಿಯನ್ನು ವಿರೋಧಿಸಿ ಜೈವಿಕ ಕೃಷಿಯನ್ನು ಉತ್ತೇಜಿಸುತ್ತದೆ ಹಾಗೂ ರೈತರು ತಮ್ಮದೇ ಬೀಜಗಳನ್ನು ಉಳಿಸಿಕೊಂಡು ಸ್ವತಂತ್ರವಾಗಿ ಕೃಷಿ ಮಾಡಲು ನೆರವಾಗುತ್ತದೆ ಅಂತ ಇದರ ಅರ್ಥ. ಮುಂದಿನ ಪ್ರಶ್ನೆಗೆ ಉತ್ತರ ನೋಡೋಣ. ಫಾರೆಸ್ಟ್ ಈಸ್ ಅ ಸೋರ್ಸ್ ಆಫ್ ಮೆನಿ ಪಾಸಿಟಿವ್ ಥಿಂಗ್ಸ್ ಅಕಾರ್ಡಿಂಗ್ ಟು ರವೀಂದ್ರನಾಥ್ ಟ್ಯಾಗೋರ್. ವಾಟ್ ಆರ್ ದೇ? ಆನ್ಸರ್, according to Rabindranath Tagore, the forest is the source of India's highest intellectual and cultural growth, serving as sanctuary where best ideas came forth.
It teaches humans the values of diversity, peaceful coexistence, and living in harmony with nature. Unlike industrial civilizations based on consumerism, the forest fosters compassion, spiritual renewal, and a culture of living within the ecological limits without greed. It is a sacred space for quiet contemplation and moral development. ರವೀಂದ್ರನಾಥ್ ಟ್ಯಾಗೋರ್ ಅವರ ಪ್ರಕಾರ ಕಾಡು ನಮಗೆ ಸ್ವಾರ್ಥವಿಲ್ಲದೆ ಜೀವಿಸುವುದು ಮತ್ತು ಎಲ್ಲರೊಂದಿಗೆ ಸಹಬಾಳ್ವೆ ಅಂದರೆ ಹಾರ್ಮೋನಿಯಸ್ ಲಿವಿಂಗ್ ನಡೆಸುವುದನ್ನು ಕಲಿಸ್ಕೊಡುತ್ತೆ. ಆಯಿತಾ. ಇಂಟೆಲೆಕ್ಚುಯಲ್ ಫ್ರೀಡಮ್ ಅಂದರೆ ಏನು? ಬೌದ್ಧಿಕ ಸ್ವಾತಂತ್ರ್ಯ. ಕಾಡಿನ ವೈವಿಧ್ಯತೆಯು ಮನುಷ್ಯನಲ್ಲಿ ಧನಾತ್ಮಕ ಶಕ್ತಿ ಮತ್ತು ಸಾಂಸ್ಕೃತಿಕ ಚೈತನ್ಯವನ್ನು ಅಂದರೆ ಕಲ್ಚರಲ್ ರಿನ್ಯೂವಲ್ನ ತುಂಬುತ್ತೆ ಅಂತ ಇದರ ಅರ್ಥ. Next question. Why did Donna Lara call Don Gonzalo an ill-natured old man in the play A Sunny Morning? Answer to this is, Donna Lara calls Don Gonzalo an ill-natured old man because of his irritable and rude behavior when he enters the park. First, he grumbles when he finds his usual bench occupied by 3 priests. Then he walks away impatiently, drags his feet, scares away the birds that Donna Lara was feeding. When she confronts him, he shows no regret and rudely snaps that it is a public park. His lack of courtesy and hot-tempered attitude lead her to conclude that he is an ill-natured man. ಡಾನಾ ಲಾರಾ ಅವರು ಡಾನ್ ಗಾನ್ಜಾಲೋನ ಇಲ್ ನೇಚರ್ಡ್ ಮ್ಯಾನ್ ಅಂದರೆ ದುಷ್ಟ ಸ್ವಭಾವದ ಮುದುಕ ಅಂತ ಯಾಕೆ ಕರೀತಾರೆ, ಅವನ ಮೇಲೆ ಯಾಕೆ ಕೋಪ ಮಾಡ್ಕೊಳ್ತಾರೆ ಅಂತಂದರೆ, ಇದು ಅವನ ರಫ್ ಮತ್ತು ಕೋಪದ ನಡವಳಿಕೆಯೇ ಕಾರಣ. ಅಲ್ಲಿ ಪಾರ್ಕಿಗೆ ಬಂದಾಗ ತನ್ನ ಖಾಯಂ ಸೀಟ್ನಲ್ಲಿ 3 ಜನ ಪ್ರೀಸ್ ಅಂದರೆ ಪಾದ್ರಿಗಳು ಕೂತಿರೋದನ್ನು ಅವನು ನೋಡಿ ಗೊಣಗ್ತಾನೆ. ಹಿ ಸ್ಟಾರ್ಟ್ಸ್ ಗ್ರಂಬ್ಲಿಂಗ್, ಕಿರಿಕಿರಿ ಮಾಡ್ತಾನೆ. ಹಾಗೆ ಲಾರಾನ ಹಕ್ಕಿಗಳಿಗೆ ಅವಳು ಅದಕ್ಕೆ ಫೀಡ್ ಮಾಡ್ತಾ ಇರ್ತಾಳೆ. ಅದಕ್ಕೆ ಬ್ರೆಡ್ ಕ್ರಮ್ಸ್ ಕೊಡ್ತಾ ಇರಬೇಕಾದ್ರೆ ಅವನು ಕಾಲನ್ನ ಎಳ್ಕೊಂಡು ಬಂದು ಆ ಹಕ್ಕಿಗಳನ್ನೆಲ್ಲ ಹೆದರಿಸಿ ಓಡಿಸ್ಬಿಡ್ತಾನೆ. ಹಾಗೆ ಅವನು ಅವಳು ಕೇಳುವ ಪ್ರಶ್ನೆಗಳಿಗೆ ಒಂಥರ ಅಸಭ್ಯವಾದ ಉತ್ತರಗಳನ್ನ ಕೊಡ್ತಾನೆ. ಅವಳು ಲಾರಾ ಯಾಕೆ ನೀನು ಹೀಗೆ ಬಂದೆ ಅಂತ ಪ್ರಶ್ನಿಸಿದಾಗ ಸಾರಿ ಅಂತ ಕ್ಷಮೆ ಕೇಳೋ ಬದಲು ಇದು ಸಾರ್ವಜನಿಕ ಪಾರ್ಕ್, ಇದು ಪಬ್ಲಿಕ್ ಪಾರ್ಕ್ ಅಂತ ಅಸಭ್ಯವಾಗಿ ಉತ್ತರಿಸ್ತಾನೆ. ಈ ನಡವಳಿಕೆಗಳಿಂದ ಲಾರಾ ಈ ಥರ ತೀರ್ಮಾನಕ್ಕೆ ಬರ್ತಾಳೆ. ಯಾವ ತೀರ್ಮಾನಕ್ಕೆ? ಅವನು ಒಬ್ಬ ಇಲ್ ನೇಚರ್ಡ್ ಮ್ಯಾನ್ ಅಂತ, ಅಂದರೆ ಒಂಥರ ದುಷ್ಟ ಬುದ್ಧಿ, ರೂಡ್ ಬಿಹೇವಿಯರ್ ಇರುವ ಮನುಷ್ಯ ಅಂತ.